ಸರಿ, ನೀಟ್ 2026 ಪರೀಕ್ಷೆಯ ಅಧಿಕೃತ ನೀಲನಕ್ಷೆ ಹೇಗಿದೆ ಅಂತ ನೋಡೋಣ ಬನ್ನಿ. ಪರೀಕ್ಷೆಯ ಮೂಲಭೂತ ರಚನೆಯನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನೇ ವಿಭಾಗ ಪರೀಕ್ಷೆಯ ಸಮಯ ಮತ್ತು ಅದರ ಸ್ವರೂಪ. ಪರೀಕ್ಷೆಗೆ ಸಿಗುವ ಒಟ್ಟು ಸಮಯ ನಿಖರವಾಗಿ 3 ಗಂಟೆಗಳು. ಅಂದ್ರೆ 180 ನಿಮಿಷಗಳಲ್ಲಿ 180 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ ಕೇವಲ 1 ನಿಮಿಷ. ಪರೀಕ್ಷೆ ಆನ್ಲೈನ್ ಇರುತ್ತಾ ಅಥವಾ ಆಫ್ಲೈನ್ ಅನ್ನೋದು ಇನ್ನೂ ಅಧಿಕೃತವಾಗಿಲ್ಲ. ಹಾಗಿದ್ರೆ ಪ್ರಶ್ನೆಗಳ ರಚನೆ ಹೇಗಿರುತ್ತೆ ಅಂತ ಈಗ ನೋಡೋಣ. ನೀಟ್ ಪರೀಕ್ಷೆಯಲ್ಲಿ ಬೇರೆ ಯಾವುದೇ ಮಾದರಿಯ ಪ್ರಶ್ನೆಗಳು ಇರುವುದಿಲ್ಲ, ಎಲ್ಲವೂ MCQ ಮಾತ್ರ. ಪರೀಕ್ಷಾ ಪತ್ರಿಕೆಯಲ್ಲಿ ಎದುರಿಸಬೇಕಾದ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇದು. ಕೆಲವು ಪರೀಕ್ಷೆಗಳಂತೆ ಇಲ್ಲಿ ಆಯ್ಕೆಗಳಿಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಬೇಕಾಗ್ತದೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಪರೀಕ್ಷೆ 13 ಬೇರೆ ಬೇರೆ ಭಾಷೆಗಳಲ್ಲಿ ಲಭ್ಯವಿದೆ. ಈಗ ಅಂಕಗಳನ್ನ ಹೇಗೆ ಕೊಡ್ತಾರೆ ಅಂತ ನೋಡೋಣ. ಇದು ತುಂಬಾ ಮುಖ್ಯ. ಪರೀಕ್ಷೆಯಲ್ಲಿ ಗಳಿಸಬಹುದಾದ ಗರಿಷ್ಠ ಅಂಕಗಳು ಇವು. ಸರಿ ಮತ್ತು ತಪ್ಪು ಉತ್ತರಗಳ ನಡುವಿನ ಅಂಕಗಳ ಆಟ ಹೇಗಿರುತ್ತೆ ಅನ್ನೋದನ್ನ ಈ ಸ್ಲೈಡ್ ತೋರಿಸುತ್ತೆ. ಪ್ರತಿ ಸರಿ ಉತ್ತರಕ್ಕೆ ಒಟ್ಟು ಸ್ಕೋರ್ಗೆ 4 ಅಂಕಗಳು ಸೇರಿಕೊಳ್ತವೆ. ಆದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕ ಕಳೆಯಲಾಗುತ್ತೆ. ಹಾಗಾಗಿ ಊಹೆ ಮಾಡುವುದು ರಿಸ್ಕಿ. ಹಾಗಿದ್ರೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಪ್ರಮುಖ ಅಂಶಗಳನ್ನ ಒಮ್ಮೆ ನೋಡೋಣ. ಇಡೀ ನೀಟ್ 2026 ಪರೀಕ್ಷೆಯನ್ನ ಈ 5 ಪ್ರಮುಖ ಸಂಖ್ಯೆಗಳು ನಿರ್ಧರಿಸ್ತವೆ. ಈ ನಿಯಮಗಳನ್ನ ತಿಳಿದುಕೊಳ್ಳುವುದೇ ನಿಮ್ಮ ಸ್ಟಡಿ ಸ್ಟ್ರಾಟಜಿಯ ಮೊದಲ ಹೆಜ್ಜೆ.